ವೀಕ್ಷಕರೇ, ಈ ಸಂದರ್ಶನದಲ್ಲಿ ನಮ್ಮ ಜೊತೆ ಬಾದಾಮಿ ಕ್ಷೇತ್ರದ ಮುತ್ತಲಗೆರೆ ಗ್ರಾಮ ಪಂಚಾಯತ್ ಸದಸ್ಯರಾದಂತಹ ಮಾನ್ಯ ಶ್ರೀ BH ಗೌಡರ್ ಹಾಗೂ ಅವರ ಗ್ರಾಮದ ಜನತೆ ನಮ್ಮ ಮುಂದಿದ್ದಾರೆ. ಅವರಿಗೆ ನಮ್ಮ ಇಂಡಿಯನ್ ಪೊಲಿಟಿಕ್ಸ್ ನ್ಯಾಷನಲ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ. ಸರ್, ತಾವೊಂದು ಈ ರಾಜಕೀಯ ಕ್ಷೇತ್ರಕ್ಕೆ ಯಾವಾಗ ಹಾಗೂ ನೀವು ಪ್ರವೇಶ ಮಾಡಿದ್ರಿ? ಸರ್, ನಾನು 1999ರಿಂದ 9th ಸ್ಟ್ಯಾಂಡರ್ಡ್ ಇದ್ದೆ. ಹಾಗೆ ನಾನು ಆಗಲೇ ದೇಶ ಸೇವೆ ಮಾಡಬೇಕು ಅನ್ನೋ ಆಸೆ ಇತ್ತು. ಆರ್ಮಿ ಆಗಬೇಕು ಅನ್ನೋದು ಆಗಲಿಲ್ಲ, ಅನಿವಾರ್ಯ ಕಾರಣದಿಂದ ಆಗಲಿಲ್ಲ. ಜೊತೆಗೆ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆ ಸೇರಬೇಕು ಅನ್ನೋದು ಕಾರಣಾಂತರದಿಂದ ಕೈ ತಪ್ಪೋತು. ಅಂದ್ರೆ ಒಂದು ಯಾರ ಪ್ರೋತ್ಸಾಹದ ಮೇರೆಗೆ ತಾವು ರಾಜಕೀಯಕ್ಕೆ ಪ್ರವೇಶ ಮಾಡಿದ್ರಿ ಸರ್? ಸರ್, ಮಹಾಂತೇಶ್ ಮಂಜಾಪುರ ಅವರಿಂದ ನಾನು ರಾಜಕೀಯಕ್ಕೆ ಧುಮುಕಿದೆ. ಅವರ ಆಶೀರ್ವಾದದಿಂದ, ಜನರ ಆಶೀರ್ವಾದದಿಂದ ಗ್ರಾಮ ಪಂಚಾಯತಿ ಮೆಂಬರ್ ಆದೆ. ಅಂದ್ರೆ ಜನಪರ ಹೋರಾಟ ಏನಾದ್ರು ಮಾಡಿದ್ರ ತಾವು? ಸರ್, ಸಂಘ ಸಂಸ್ಥೆಯಿಂದ ಹೋರಾಟ ಸಂಘ ಸಂಸ್ಥೆಯಲ್ಲಿದ್ರೆ ಯಾವ ಒಂದು ಸಂಘ ಸಂಸ್ಥೆಯಲ್ಲಿ? ನಾನು ಶ್ರೀ ಕೂಡುಪದ ಕ್ರಿಕೆಟ್ ಸಂಘದಿಂದ ಯುವಕರನ್ನು ಕಟ್ಟಿಕೊಂಡು ಸುಮಾರು 12 ವರ್ಷ ಸಂಘಟನೆ ಮಾಡಿ ಮಹಾಂತೇಶ್ ಮಂಜಾಪುರ ಅವರ ಫಾಲೋವರ್ಸ್ ಆಗಿ ರಾಜಕೀಯಕ್ಕೆ ಧುಮುಕಿದೆ. ಗ್ರಾಮ ಪಂಚಾಯತ್ ಮೆಂಬರ್ ಆದೆ. ನಮ್ಮ ಕೈಲಾದಷ್ಟು ಕೆಲಸ ಮಾಡಿದ್ದೀನಿ. ಅದು ಇನ್ನೂ ನನಗೇನು ತೃಪ್ತಿ ತಂದಿಲ್ಲ, ಆದರೂ ಇನ್ನೂ ಜನರ ಪರ ಕೆಲಸ ಮಾಡಬೇಕಾಗಿದೆ. ತಮ್ಮನ್ನು ಹೊರತುಪಡಿಸಿ ರಾಜಕೀಯಕ್ಕೆ ಯಾರು ಪ್ರವೇಶ ಮಾಡಿದಾರೋ ತಮ್ಮ ಕುಟುಂಬ ಸದಸ್ಯರಲ್ಲಿ? ಇಲ್ಲ, ನಮ್ಮ ಕುಟುಂಬದಲ್ಲಿ ಪ್ರಥಮ ನಾನೇ. ಬಹಳ ಕೆಳಮಟ್ಟದ ಕುಟುಂಬ. ರಾಜಕೀಯಕ್ಕೆ ನನ್ನ ಆತ್ಮೀಯ ಸ್ನೇಹಿತರು, ಯುವಕರು, ಹಿರಿಯರು ಕೂಡ ಒತ್ತಾಯದ ಪೂರ್ವಕವಾಗಿ ತಂದಿದ್ದಾರೆ. ಜೊತೆಗೆ ನನಗೂ ಆಸಕ್ತಿ ಇತ್ತು, ನಾನು ಇಷ್ಟು ಧುಮುಕಿದ್ದೀನಿ. ಇನ್ನು ಮುಂದೆ ಜನರ ಆಶೀರ್ವಾದದಿಂದ ಮುಂದೆ ರಾಜಕೀಯ ಮಾಡಬೇಕು ಅನ್ನೋ ಆಸೆ ಇದೆ. ಜನರು ಏನು ತಿಳ್ಕೊಳ್ತಾರೆ ಅವರು ನಿರ್ಣಯ ಮುಂದೆ ರಾಜಕೀಯಕ್ಕೆ. ತಾವೊಂದು ರಾಜಕೀಯ ಕ್ಷೇತ್ರಕ್ಕೆ ಬಂದ ನಂತರ ತಾವೊಂದು ಗ್ರಾಮ ಪಂಚಾಯತ್ ಸದಸ್ಯರಾಗಿ ತಮ್ಮ ಒಂದು ವಾರ್ಡಲ್ಲಿ ಏನೆಲ್ಲ ಕೆಲಸ ಕಾರ್ಯ ಮಾಡಿದಾರ ಸರ್? ಸರ್, ರಸ್ತೆ ಸುಧಾರಣೆ ಆಗಿದೆ. ಸ್ವಲ್ಪ ಮಟ್ಟಿಗೆ ವಸತಿ ಯೋಜನೆ, ಇಂದಿರಾ ಯೋಜನೆ, ಬಡ ಕುಟುಂಬಕ್ಕೆ ಮನೆಯಾಗಿದೆ. ಇದನ್ನು ಬಿಟ್ಟರೆ ನಮ್ಮ ಶೌಚಾಲಯ ಆಗಬೇಕಾಗಿತ್ತು. ಕಾರಣಾಂತರ ರಸ್ತೆ ಜಾಗ, ಸರ್ಕಾರಿ ಜಾಗ ಸಿಗೋ ಸಂಬಂಧ ಶೌಚಾಲಯ ಆಗಿಲ್ಲ. ಆಗೋದಕ್ಕೆ ಟ್ರೈ ಮಾಡಾಕತ್ತೀವಿ. ಎಲ್ಲ ಗ್ರಾಮಸ್ಥರು ತಿಳ್ಕೊಂಡು ಮಾಡ್ತೀವಿ. ಇಷ್ಟು ಅವಧಿಯಲ್ಲಿ ಇಷ್ಟೆಲ್ಲ ಮಾಡಿದ್ದೀರಾ. ಒಂದು ತಾವು ಅಧಿಕಾರಕ್ಕೆ ಬರೋ ಮುಂಚೆ ಯಾವ ಥರ ಸಮಸ್ಯೆ ಇತ್ತು ತಮ್ಮ ವಾರ್ಡಲ್ಲಿ? ಸರ್, ಸಮಸ್ಯೆ ಇತ್ತು ಸುಮಾರು. ದಮ್ಮನಗುಡಿಯಿಂದ ನಮ್ಮ ಗ್ರಾಮದ ಚೌಡಿಕಟ್ಟಿವರೆಗೂ ರಸ್ತೆ ಸುಧಾರಣೆ ಭಾಳ ಸಮಸ್ಯೆ ಇತ್ತು. ಅದೊಂದು ಊರಿನ ಮಧ್ಯೆ ಇರೋದ್ರಿಂದ ಅದೊಂದು ಸುಧಾರಣೆ ಆಯಿತು. ಅದೊಂದು ಸುಧಾರಣೆ ಆಗಿರೋದ್ರಿಂದ ಒಂದು 50% ಕೆಲಸ ಆಗಿದೆ ಅಂತ ಹೇಳಿದ್ವಿ. ಇನ್ನು ನಮ್ಮ ಶ್ರೀ ಕೂಡಪಜ್ಜನಗುಡಿಯಿಂದ ಮೂರನೇ ವಾರ್ಡ್ ಕುಂಬರಗಿರಿ ವೃತ್ತಕ್ಕೂ ರಸ್ತೆ ಸುಧಾರಣೆ ಆಗಿದೆ. ಅಷ್ಟು ಆದರೆ ಸ್ವಲ್ಪ ಮಟ್ಟಿಗೆ ಕೆಲಸ ಆಗುತ್ತೆ ಅಂತ. ಒಂದು ಸ್ವಚ್ಛತೆ ಬಗ್ಗೆ ಯಾವ ಥರ ಅರಿವು ಮೂಡಿಸ್ತಾ ಇದ್ದಾರೆ ಜನರಿಗೆ? ಸರ್, ಸ್ವಚ್ಛತೆ ಅಂದರೆ ನಾವು ಸ್ನಾನ ಮಾಡಿದಂಥ ನೀರು ಹೊರಗಡೆ ಹೋಗಬಾರ್ದು. ಅದನ್ನು ಅರಿವು ಮೂಡಿಸಕತ್ತೀವಿ. ಜನರು ಸ್ವಲ್ಪ ಮಟ್ಟಿಗೆ ಸುಧಾರಿಸ್ಕೊಂಡ್ತಾರೆ. ಅವರು ಇನ್ನೂ ಆಗಬೇಕಾಗಿದೆ. ತಮ್ಮ ಒಂದು ಸ್ವಇಚ್ಛೆಯಿಂದ ಶಿಕ್ಷಣದ ಬಗ್ಗೆ ಯಾವ ಥರ ಪ್ರೋತ್ಸಾಹ ನೀಡ್ತಾ ಇದ್ದೀರ ತಾವು? ಸರ್, ಸ್ವಇಚ್ಛೆಯಿಂದ ಶಿಕ್ಷಣ ಕೊಡ್ತಾ ಇದ್ದೀವಿ. ನನ್ನ ಅನಿಸಿಕೆ ಮಟ್ಟಿಗೆ ನಮ್ಮೂರು ಶಿಕ್ಷಣದಿಂದ ಭಾಳ ಹಿಂದೆ ಐತಿ. ಆದರೂ ಕೂಡ ಶಿಕ್ಷಣದಿಂದನೇ ಗ್ರಾಮ ಸ್ವಚ್ಛತೆ ಆಗುತ್ತೆ ಅನ್ನೋ ಅನುಭವ ಇದೆ. ಆದಷ್ಟು ಎಲ್ಲ ಯುವಕರಿಗೆ ಶಿಕ್ಷಣ ಮುಖ್ಯ ಅನ್ನೋದ್ರಿಂದ ಎಲ್ಲ ಯುವಕರಿಗೆ ಶಿಕ್ಷಣ ಕಲಿಯ ಗೊತ್ತಾಗ್ತದೆ. ತಾವೊಂದು ಅಧಿಕಾರಕ್ಕೆ ಬಂದ ನಂತರ ಒಂದು 100 ಭಾಗದಲ್ಲಿ ಎಷ್ಟು ಭಾಗ ತಾವು ಕೆಲಸ ಕಾರ್ಯ ಮಾಡಿದ್ದೀರಾ ಸರ್? ಬೆಳವಣಿಗೆ ತಂದಿದ್ದೀರಾ ಗ್ರಾಮನ? ಸರ್, ನಮ್ಮ ಸ್ವಇಚ್ಛೆಯಿಂದ ಹೇಳಬೇಕಾದ್ರೆ ಬೆಳವಣಿಗೆ ಆಗಿದೆ, ಆದ್ರೆ ಇನ್ನೂ ಆಗಬೇಕಾಗಿದೆ. ಎಷ್ಟರ ಮಟ್ಟಿಗೆ ಎಷ್ಟು ಭಾಗ ತಾವು ಬೆಳವಣಿಗೆ ತಂದಿದ್ದೀರಾ? 50 ಆಗಿದೆ. 100 ಭಾಗದಲ್ಲಿ 50 ಆಗಿದೆ. ಒಂದು 50 ಭಾಗ ಬೆಳವಣಿಗೆ ತಂದಿದ್ದೀರಾ? ಇನ್ನು 50 ಆಗಬೇಕಾಗಿದೆ. ಓಕೆ ಸರ್, ತಮ್ಮ ಹೆಸರು ಗೊತ್ತಾಗಲಿಲ್ಲ ಸರ್? ಯಮನಪ್ಪ ಹುಲಿಕರ್. ಓಕೆ ಸರ್, ನಮ್ಮ politiciansindia.com ಆನ್ಲೈನ್ ಮೀಡಿಯಾ ಪರವಾಗಿ ತಮಗೂ ಕೂಡ ಒಂದು ಸ್ವಾಗತ. ಒಂದು 50 ಭಾಗ ಕೆಲಸ ಮಾಡಿದ್ದಾರೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇನ್ನು ಉಳಿದ 50 ಭಾಗ ಏನೆಲ್ಲ ಆಗಬೇಕು ಅಂತ ಅವಶ್ಯಕತೆ ಇದೆ ಸರ್ ತಮ್ಮ ಒಂದು ವಾರ್ಡಿಗೆ? ಕೆಲಸ ಒಂದು ಒಳ್ಳೆ ಅವನ್ನೆಲ್ಲ ಕೂಡಿಸ್ರಿ. ಓಕೆ, ಇವ್ರಿಗಿಂತ ಮಧ್ಯಕ್ಕೆ ಅಂತ ಪ್ರಾಯದವ್ರು, ಈಗ ಮೆಂಬರ್ ಇದ್ದವರು ಸಣ್ಣ ಪ್ರಾಯದವ್ರು ಒಳ್ಳೆ ನಮ್ಮ ಕೆಲಸ ಮಾಡ್ಯಾರ. ನಮ್ಮ ಓಕೆ, ಅದೇನು ಕೆಲಸ ಅವ್ರೇನು ಇಷ್ಟು ಮಾಡಿ ಭಾಳ ಮಾಡಿ ಕೆಲಸ ಮಾಡಿ ಭಾಳ ಮಾಡಿ ಅಂತ ಏನು ನಮ್ಮ ಮುಂದೆ ಹೇಳಿಲ್ಲ. ಈಗ ಓಕೆ ಮಾಡ್ಯಾರ. ಒಂದು 50 ಅಷ್ಟು ಕೆಲಸ ಮಾಡಿ ಒಂದು ಏನೆಲ್ಲ ಅವಶ್ಯಕತೆ ಇದೆ ಇದ್ದವರಲ್ಲ. ಮೊದಲಕ್ಕೆ ಈಗ ಒಂದು 15 ವರ್ಷ ಆಯಿತು ಮಂಗಳೂರಲ್ಲಿ. ನಾವು ಮಂಗಳೂರಲ್ಲಿ ಇದ್ರು ಇವ್ರಲ್ಲಿ ಎದುರೈತಿ. ಒಂದು ದೇವಸ್ಥಾನದ ಕೆಲಸ ಆಗಲಿ, ಒಂದು ರಸ್ತಾಗಲಿ, ಯಾವುದಾಗಲಿ ತಮ್ಮ ನೀವು ಅಷ್ಟಕ್ಕಿಂತ ತಮ್ಮ ವಯಸ್ಸಿಗಿಂತ ಒಂದು ಸ್ವಲ್ಪ ಹೆಚ್ಚಿಗೆ ಪ್ರಮಾಣದಲ್ಲಿ ಮಾಡ್ಯಾರ. ಓಕೆ ಸರ್, ತಾವು ಅನ್ಸ್ಕೊಂಡ್ರಿ ತಮ್ಮ ಒಂದು ಗ್ರಾಮದಲ್ಲಿ ಏನೆಲ್ಲ ಸಮಸ್ಯೆ ಇದೆ ಅಂತ ಅನ್ಸುತ್ತೆ ಹೆಚ್ಚಾಗಿ? 50 ಭಾಗ ಕೆಲಸ ಮಾಡಿದ್ದಾರೆ, ಇನ್ನು 50 ಭಾಗ ಹೆಚ್ಚಾಗಿ ಈಗ ಸಮಸ್ಯೆ ಅಂದ್ರೆ ನಮ್ಮದು ದವಾಖಾನೆ ಆಗ್ಬೇಕು, ಸರ್ಕಾರ ದವಾಖಾನೆ ಆಗ್ಬೇಕು. ಭಾಳ ಆಸೆ. ನಂತರ ಏನಾಗಬೇಕು?
ರೋಡ್ ಎಲ್ಲ ರಸ್ತೆ ಕಾಂಕ್ರೀಟ್ ಆಗುತ್ತೆ. ರಸ್ತೆ ಕಾಂಕ್ರೀಟ್ ರಸ್ತೆ ಆಗಬೇಕು. ಒಂದು ದವಾಖಾನೆ ಆಗಬೇಕು, ಮತ್ತೆ ನಂತರ ಒಂದು ಕಾಂಕ್ರೀಟ್ ಹೆಣ್ಮಕ್ಳು ನಮಗೆ ಡೆಲಿವರಿ ಆಗ್ಬಿಟ್ಟಾರ ರಾತ್ರಿ ಆ ಟೈಮ್ದಾಗ ಭಾಳ ಸಮಸ್ಯೆ ಬರ್ತೈತಿ. ಅದರಿಂದ ನಮ್ಗೆ ಅದೊಂದು ಭಾಳ ಮುಖ್ಯವಾಗಿರೋ ಸಮಸ್ಯೆ. ಅದು ಭಾಳ ಅಡಚಣೆ ಆಗಿದೆ. ಅದನ್ನ ಜಾಗ್ರತೆಯಿಂದ ಅದು ಮಾಡ್ಬೇಕಂತ ನಾನು ಒಂದು ಶೌಚಾಲಯದ ಬಗ್ಗೆ ಯಾವ ಥರ ಇದೆ ಸರ್ ತಮ್ಮ ಒಂದು ಗ್ರಾಮದಲ್ಲಿ? ಪ್ರತಿಯೊಂದು ವಾರ್ಡಿಗೆ ಸಹ ಒಂದನೇ ವಾರ್ಡ್ ಇರ್ಬೋದು, 2ನೇ ವಾರ್ಡ್ ಇರ್ಬೋದು, 3ನೇ ವಾರ್ಡ್ ಇರ್ಬೋದು, ಓಕೆ. ಎಷ್ಟೋ ವಾರ್ಡ್ ಇದ್ರು ಸಹ ಅವ್ರಿಗೆ ಯಾರಿಗೂ ಹೆಣ್ಮಕ್ಳಿಗೆ ಅದು ಯಾವುದೇ ಶೌಚಾಲಯದ್ದು ಇದು ಅನುಕೂಲ ಇಲ್ಲ. ಓಕೆ. ಒಬ್ರು ಏನೋ ಒಂದು ಹೆಣ್ಮಕ್ಳು ಹೊರಗೆ ಹೋಗ್ಬೇಕಾದ್ರು ಅವರು ಇಲ್ಲಿ ಊರಲ್ಲಿ ಅವ್ರ ಮನೆ ಮಕ್ಕಳು ಕಟ್ಟಿಸ್ಕೋಬೇಕಾದ್ರೆ ಅವ್ರಿಗೆ ಒಂಥರ ಇಂಜರಿ. ಹೊರಗೆ ಊರೊಳಗೆ ಬರ್ಬೇಕಾದ್ರೆ ಒಂಥರ ಅವರಿಗೆ ಒಂಥರ ಇದು ಆಗುತ್ತೆ. ಅವರಿಗೆ ಹೊರಗಡೆ ಒಂದು ಶೌಚಾಲಯ ಕಟ್ಟಿಸ್ಕೊಡ್ಬೇಕಂತೇಳಿ ಎಲ್ಲ ಊರಿನ ಹೆಣ್ಮಕ್ಳದ ಅಭಿಪ್ರಾಯ. ಮೊನ್ನೆ ಒಂದು ಫಂಕ್ಷನ್ ನಡೆಸುವಾಗ ಸಹ ಇವತ್ತು ಮೊನ್ನೆ ಒಂದು ಗದ್ದಿಗೌಡರು ಬಂದಿದ್ರು, ಆಮೇಲೆ ಇವರು ಮಂತೇಶ್ ಮಮತಾಪುರ್ ಬಂದಿದ್ರು. ಅವರೆಲ್ಲರೊಟ್ಟಿಗೂ ಇವರೆಲ್ಲ ಹೆಣ್ಮಕ್ಳು ಹೇಳಿದ್ದಾರೆ ಎಲ್ಲ 3 ವಾರ್ಡಿಗೂ ಎಲ್ಲರಿಗೂ ಶೌಚಾಲಯ ಕಟ್ಟಿಸ್ಕೊಡ್ಬೇಕಂತ. ಓಕೆ. ತಾವೊಂದು ಗಟ್ರದ ಬಗ್ಗೆ ಯಾವ ಥರ ಹೇಳ್ತೀರಾ ಸರ್? ಗಟ್ರ ತಮ್ಮ ಒಂದು ಗ್ರಾಮಕ್ಕೆ ಯಾವ ಅವಶ್ಯಕತೆ ಇದೆ? ಭಾಳ ಅವಶ್ಯಕತೆ ಚೆನ್ನಾಗಿ ಈ ಎಲ್ಲ ಗಲೀಜು ನೀರು ಅದ್ರೊಳಗೆ ಬೀಳ್ಬೇಕು ಸರ್. ಓಕೆ. ಅದು ಏನು ಮಾಡ್ತೀವಿ, ಈಗ ಗಟ್ರ ಇಲ್ರಿ ಸೈಡ್ ಅದು ಸ್ವಲ್ಪ ಐತ ಮುಚ್ಚೋಗ್ಬಿಡ್ತೀವಿ. ಹಂಗಾಗಿ ಅದನ್ನ ನೀರು ಎಲ್ಲ ಗಲೀಜಾಗ್ಬಿಡ್ತೀವಿ. ಈಗ ಅಡ್ಡಾಡಕ ಒಂದು ಮಕ್ಕಳು ಆಡಕ ಯಾರು ಬಸ್ಗಳು ಬರೋಕ ಅದು ಏನು ಚಾನ್ಸ್ ಇಲ್ಲ. ಈಗ ಸೈಡ್ ಗಟ್ಟ ಆಗಿಬಿಟ್ರೆ ಆ ನೀರು ಬಂದು ಅದಕ್ಕೆ ಬಿದ್ದುಬಿಡ್ತೀವಿ. ಅವಾಗ ನಮಗೆ ಸಾರ್ವಜನಿಕರಿಗೂ ಯಾರು ತೊಂದರೆ ಆಗುತ್ತೆ ಸರ್. ಐತೆ ಆದ್ರೆ ಅದು ಸರಿಯಾಗಿ ಮುಂದೆ ವರ್ಕ್ ಆಗಿ ವರ್ಷಕ್ಕೆ ಮತ್ತೆ ಇವರು 2 ಸ್ಕೂಲ್ ಅದು ನೀರು ಅಲ್ಲೇ ನಿಂತ್ಬಿಡ್ತು ಸರ್. ಜನರಿಗೆ ಜಾಸ್ತಿ ಆ ಸ್ವಯಂ ಸಂಬಂಧ ಈ ಸುಡ್ಗಾಡಿ ಯಾರು ಪವರ್ ಸಪ್ಲೈ ಬಗ್ಗೆ ಯಾವ ಥರ ಹೇಳ್ತೀರಾ? ಪವರ್ ಸಪ್ಲೈ ಬಗ್ಗೆ ಎಲ್ಲ ಜೀರೋ ಸರ್. ಇಲ್ಲಿರೋರ ಬಗ್ಗೆ ಒಂದು ಮನೆಯವ್ರ ಬಗ್ಗೆ ಕೇಳಿ, ಒಂದು ಹೊಲದವ್ರ ಬಗ್ಗೆ ಕೇಳಿ, ಒಂದು ಬೋರ್ನವ್ರ ಬಗ್ಗೆ ಕೇಳಿ, ಎಲ್ಲ ಜೀರೋ. ಯಾವುದಿಲ್ಲ ಪವರ್ ಸಪ್ಲೈ ಅಂತ ಒಂದು ದಿನಕ್ಕೆ ಒಂದು ಅರ್ಧ ಗಂಟೆ ಕೊಟ್ಟರು ಅದು ತುಂಬ ಜಾಸ್ತಿ. ಅರ್ಧ ಗಂಟೆ ಕೊಟ್ಟರು ತುಂಬ ಜಾಸ್ತಿ. ಸರ್ ಪವರ್ ಸಪ್ಲೈ ಬಗ್ಗೆ ತಾವೇನಾದ್ರು ಕೋಡಿಯನ್ ಜಾಗದಾಗ ಏನೈತೆ ಸರ್, ಹೆಣ್ಣು ಮಕ್ಕಳಿಗೆ ಕೆಲಸ ಮಾಡಕ್ಕೆ ಜಾಗ ಹೋಗುದ, ಒಂದಕ್ಕೆ ಹೋಗಕ್ಕೆ ಜಾಗ ಇಲ್ಲ. ಎಲ್ಲ ಹೋಗ್ದವ್ರ ತಮ್ಮ ಮನೆಯಲ್ಲಿ ಇದನ್ನ ಮಾಡುವಂಗಾಗೈತಿ. ಪವರ್ ಸಪ್ಲೈ ಬಗ್ಗೆ ಸರ್ ನಾವು ನಮ್ಮ ಗ್ರಾಮಸ್ಥರು ತಾಲೂಕು ಮಟ್ಟದೊಳಗ, ಜಿಲ್ಲಾ ಮಟ್ಟದೊಳಗ DC ಒಂದು ಮನವಿ ಪತ್ರ ಕೊಟ್ಟಿವ್ರಿ. ಆದ್ರೂ ಅದು ಪರಿಹಾರ ಸಿಕ್ಕಿಲ್ಲ ನಮ್ಗೆ. ಆದ್ರೂ ನಮಗೆ ತಕ್ಕ ಮಿಟ್ಟಿಗೆಲ್ಲ ಇಡು ಮತ್ತೆ ಕೊಟ್ಟು ಬಂದು ಮತ್ತೊಂದು ಜೀರೋ ಆಗಿಬಿಟ್ಟೈತಿ. ಅಷ್ಟು ಮಿಟ್ಟಿಗೆ ನಮ್ಮನ್ನ ಪವರ್ ಸಪ್ಲೈದೊಳಗ ಗ್ರಾಮ ಅಂದ್ರೆ ಒಂದು ಪವರ್ ಸಪ್ಲೈ ಇದ್ದೇ ಇರ್ಬೇಕು. ಕಿರುಮಟ್ಟದ ನೋಡ್ತಾರ. ಅದೇ ಅಧಿಕಾರದ ವಿಲಕ್ಷಣ ಐತೆ ಗೊತ್ತಿಲ್ಲ. ಅದ್ರ ಮೇಲಾಗಿ ನಮ್ಮ ಹುಟ್ಲಿಗೇರಿ ಗ್ರಾಮ ಒಂದು 4 ಕಡೆ ಈಗ ತಾವು ಹೇಳಿದ ಪ್ರಕಾರ ಒಂದು 50 ಭಾಗ ಕೆಲಸ ಕಾರ್ಯ ಆಗಬೇಕು ಅಂತ ಹೇಳಿದ್ರು. ಕರೆಂಟ್ ಮುಂದಿನ ಕಾಲಾವಧಿ 5-6 ತಿಂಗಳ ಕಾಲಾವಧಿ ಇದೆ. ಅವೆಲ್ಲ ಮಾಡಕ್ ಸಾಧ್ಯನಾ ತಾವು? ಸರ್ ನಾನು ಸಂಬಂಧಪಟ್ಟವ್ರನ್ನ, ನಮ್ಮ MLA ಅವ್ರನ್ನ, MP ಅವ್ರನ್ನ, ಸಂಬಂಧಪಟ್ಟವ್ರ ಅಧಿಕಾರಿಗಳನ್ನ, ನಮ್ಮ ಗ್ರಾಮ ಪಂಚಾಯತ್ ಸಿಬ್ಬಂದಿ ಅಷ್ಟನ್ನು ತಗೊಂಡೋಗಿ ಸಾಧ್ಯವಾದಷ್ಟು ಶಕ್ತಿ ಮೀರಿ ಮಾಡಕ್ಕೆ ಇದು ಮಾಡ್ತೀನಿ. ಮತ್ತೆ ಮುಂದಿನ ದಿನದೊಳಗೂ ನನ್ನ ಅಧಿಕಾರ ಮುಗಿದ ನಾನು ಹೋರಾಟ ನಿಲ್ಲಿಸಲ್ಲ. ನನ್ನ ಜನರಿಗಾಗಿ ದುಡಿತೀನಿ. ಅಧಿಕಾರಿ ಸಮಾಜ ಸೇವೆ ಮುಖಾಂತರ ನಾನು 24 ಕೊನೆಯ ವರ್ಷ ಇರುತ್ತೆ ನಾನು ದುಡಿತೀನಿ. ಓಕೆ. ಕೊನೆಯದಾಗಿ ನಮ್ಮ ಒಂದು ಮಾಧ್ಯಮದ ಮೂಲಕ ತಮ್ಮ ಒಂದು ಗ್ರಾಮದ ಹಾಗೂ ಬಾದಾಮಿ ಕ್ಷೇತ್ರದ ಜನತೆಗೆ ಏನು ಹೇಳೋದಕ್ಕೆ ಇಷ್ಟಪಡ್ತೀನಿ? ಬಾದಾಮಿ ಕ್ಷೇತ್ರದ ಜನತೆಗೆ ನನ್ನನ್ನು 4.5 ವರ್ಷ ಇಷ್ಟು ಗ್ರಾಮ ಪಂಚಾಯತ್ ಒಳಗೆ ಅಧಿಕಾರ ಕೊಟ್ಟಿದ್ದಕ್ಕೆ ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸಿ ಮುಂದಿನ ದಿನದೊಳಗೆ ನನ್ನ ಫಾಲೋವರ್ಸ್, ನನಗೆ, ನನ್ನ ಗುಂಪಿಗೆ ಎಲ್ಲರಿಗೂ ಗೆಲುವು ಸಾಧಿಸಲಿ ಅನ್ನೋದೊಂದು ಅವರ ವಿನಂತಿ ಕೇಳ್ತೀನಿ. ತಮ್ಮ ಒಂದು ಗ್ರಾಮದ ಬೆಳವಣಿಗೆ ಹಾಗೂ ತಮ್ಮ ಒಂದು ಕಷ್ಟ ಕಾರ್ಪಣ್ಯ ನಮ್ಮ ಮುಂದೆ ಹಂಚ್ಕೊಳ್ಳೋದಕ್ಕೆ ನಮ್ಮ politiciansindia.com ಆನ್ಲೈನ್ ಮೀಡಿಯಾ ಪರವಾಗಿ ಹಾರ್ದಿಕ ಸ್ವಾಗತ.